ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಹೇಳಿದಂತಹ 8 ಸುಳ್ಳುಗಳು ಈ ಸರಣಿಯ 2ನೇ ಎಪಿಸೋಡನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಪೀಠಿಕೆ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ನಿನ್ನೆ ಕಾರ್ಯಕ್ರಮದ ಲಿಂಕನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ರಾಹುಲ್ ಗಾಂಧಿಯ ಸುಳ್ಳಿನ ಸರಮಾಲೆಯನ್ನು ಯಾರು ನೋಡಿಲ್ವೋ ಒಂದ್ಸಲ ದಯವಿಟ್ಟು ಆ ಎಪಿಸೋಡನ್ನು ನೋಡ್ಕೊಂಡು ಬನ್ನಿ, ಅಥವಾ ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಆ ಮೊದಲನೇ ಎಪಿಸೋಡನ್ನು ನೋಡಿ. ಸೊ ಯಾವ ಡಿಫ್ರೆನ್ಸ್ ಕೂಡ ಆಗಲ್ಲ. ಇವತ್ತು ರಾಹುಲ್ ಗಾಂಧಿ ಹೇಳಿರುವಂಥ ಇನ್ನೂ ಆ 8 ಸುಳ್ಳುಗಳ ಪಟ್ಟಿಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸುಳ್ಳು ನಂಬರ್ 1, ಕೋವಿಡ್ ಸುಳ್ಳುಗಳು. ಇಡೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತು ಕೋವಿಡ್ ಅನ್ನುವಂಥ ಆ ಪ್ಯಾಂಡಮಿಕ್ ಕಾಯಿಲೆಯಿಂದ ತತ್ತರಿಸಿ ಹೋಗುತ್ತೆ. 2019, 2020, 2021. ಸೊ ಈ 3 ವರ್ಷ ಏನಿದೆ ಅದು ಜಗತ್ತಿನ ಪಾಲಿಗೆ ಅತಿ ದೊಡ್ಡ ಹಿನ್ನಡೆ, ಅತಿ ದೊಡ್ಡ ನಷ್ಟ, ಅದೇ ರೀತಿ ಪ್ರಾಣಹಾನಿಯನ್ನು ತಂದಿರುವಂತಹ ವರ್ಷ ಅಂತ ಹೇಳಬಹುದು. ಕಾರಣ ಕೊರೋನಾ ಅನ್ನುವಂತಹ ವೈರಸ್ನಿಂದ ಬಂದಂತಹ ಕೋವಿಡ್ ಇಡೀ ಜಗತ್ತಿಗೆ ಮಾದರಿ ಅನಿಸೋ ಹಾಗೆ ಈ ಕೋವಿಡ್ ವಿರುದ್ಧ ಮೋದಿಜಿ ಸರ್ಕಾರ ಹೋರಾಟವನ್ನ ಮಾಡುತ್ತೆ. ಲಸಿಕೆಯನ್ನ ಕಂಡು ಹಿಡಿದು ಉಚಿತವಾಗಿ ಕೊಡುತ್ತೆ. ಅಸಂಖ್ಯಾತ ಸಾವುಗಳನ್ನು ತಡೆಗಟ್ಟುತ್ತೆ. ಮೋದಿಜಿ ಸರ್ಕಾರವನ್ನ ಇಡೀ ಜಗತ್ತೇ ಕೊಂಡಾಡುತ್ತೆ. ಮೋದಿಜಿ ಕೋವಿಡ್ ನಂತರ ಆರ್ಥಿಕತೆ ಏನಿದೆ ಅದನ್ನು ಕೂಡ ವೀಕ್ ಆಗೋದಕ್ಕೆ ಬಿಡದೆ ಎತ್ತಿ ಹಿಡಿತಾರೆ. ಆದರೆ ರಾಹುಲ್ ಗಾಂಧಿ ಇದರಲ್ಲೂ ರಾಜಕೀಯವನ್ನು ತರ್ತಾರೆ. ಕೋವಿಡ್ ಅವಧಿಯಲ್ಲಿ ಮೋದಿಜಿ ಅಸಲಿ ಸಾವಿನ ಸಂಖ್ಯೆಯನ್ನ ಮುಚ್ಚಿಡ್ತಾರೆ. ಸುಳ್ಳು ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಮೋದಿಜಿ ಕೊಟ್ಟಿರುವಂತಹ ನಂಬರ್ಗಿಂತ ಹೆಚ್ಚು ಸಾವು ಆಗಿದೆ. ಈ ರೀತಿಯಾಗಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾರೆ. ಕೈಯಲ್ಲಿ ಯಾವ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಯಾವುದೇ ಪ್ರೂಫ್ ಇಲ್ಲದೆ ಹೋದ್ರೂ ಗಾಳಿಯಲ್ಲಿ ಗುಂಡು ಹಾರಿಸೋದನ್ನ ಈ ರಾಹುಲ್ ಗಾಂಧಿ ಮಾತ್ರ ನಿಲ್ಲಿಸಲೇ ಇಲ್ಲ. ಇವತ್ತಿಗೂ ಕೂಡ ರಾಹುಲ್ ಗಾಂಧಿಗೆ ಈ ಆರೋಪವನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಇನ್ನು ಸುಳ್ಳು ನಂಬರ್ 2, RSS ಬಗ್ಗೆ ಸುಳ್ಳುಗಳನ್ನು ಬಿತ್ತೋದು, ವಿಷ ಬೀಜವನ್ನು ಹರಡೋದು. ಇದು ಕಾಂಗ್ರೆಸ್ಸಿಗೇನು ಹೊಸ್ತಲ್ಲ ಬಿಡಿ. ರಾಹುಲ್ ಗಾಂಧಿ ಅವಕಾಶ ಸಿಕ್ಕಾಗಲೆಲ್ಲವೂ ಕೂಡ RSS ಬಗ್ಗೆ ಸುಳ್ಳು ಬತ್ತಿಗಳನ್ನ ಹೊಸಿತಾನೆ ಇರ್ತಾರೆ. ಭಾರತ ಜೋಡೋ ಯಾತ್ರೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸುಳ್ಳನ್ನು ಹರಿಬಿಡ್ತಾರೆ. ಯಾರು? ದಿ ಗ್ರೇಟ್ ರಾಹುಲ್ ಗಾಂಧಿ. ಮಧ್ಯಪ್ರದೇಶದಲ್ಲಿ ಭಾರತ ಜೋಡೋ ಯಾತ್ರೆಯ ಭಾಷಣವನ್ನ ಮಾಡುವಾಗ ಅವರೊಂದು ಸುಳ್ಳನ್ನು ಹೇಳ್ತಾರೆ. ಏನಂತ? ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಬಿರ್ಸಾ ಮುಂಡಾ, ಅದೇ ರೀತಿ ತಾಂತ್ಯ ಮಾಮ ಇವರನ್ನ ಬ್ರಿಟಿಷರು ನೇಣಿಗೇರಿಸೋದಕ್ಕೆ RSSನ ಕುಮ್ಮಕ್ಕೆ ಕಾರಣ. ಇದು ರಾಹುಲ್ ಗಾಂಧಿ ಬಿತ್ತಿದಂತಹ ಹಸಿ ಸುಳ್ಳು. ವೀಕ್ಷಕರೇ, RSS ಜನ್ಮವನ್ನ ತಾಳಿದ್ದು 1925ರಲ್ಲಿ. ತಾಂತ್ಯ ಮಾಮ ಅವರನ್ನ ಗಲ್ಲಿಗೇರಿಸಿದ್ದು 1889ರಲ್ಲಿ. ಬಿರ್ಸಾ ಮುಂಡಾ ಅವರನ್ನ ಗಲ್ಲಿಗೇರಿಸಿದ್ದು 1900ರಲ್ಲಿ. ಹಾಗಾದ್ರೆ ಇಲ್ಲಿ ಇನ್ನೂ ಸ್ಥಾಪನೆ ಆಗದೆ ಇರುವಂತಹ ಒಂದು RSS ಹೇಗೆ ಬ್ರಿಟಿಷರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ? ಅದು 25-35 ವರ್ಷಗಳ ಮೊದಲು. ರಾಹುಲ್ ಗಾಂಧಿ ಈ ಸುಳ್ಳಿಗೆ ಸಾಕ್ಷ್ಯವನ್ನು ಕೊಡ್ತಾರಾ? ಅಟ್ ಲೀಸ್ಟ್ ಇತಿಹಾಸದ ಪುಟಗಳನ್ನು ತೋರಿಸ್ತಾರ ನಮಗೆ? RSS ಈಗ ರಾಹುಲ್ ಗಾಂಧಿ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದೆ. ರಾಹುಲ್ ಗಾಂಧಿ ಇನ್ನು ತಪ್ಪಾಯ್ತು, ದಯವಿಟ್ಟು ಬಿಟ್ಟು ಬಿಡಿ ಅಂತ ಕ್ಷಮೆ ಕೇಳದೆ ಬೇರೆ ದಾರಿ ಇಲ್ಲ. ಸುಳ್ಳು ನಂಬರ್ 3, ವೀಕ್ಷಕರೇ, ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರುವಂಥದ್ದು 3 ಕಾರಣಕ್ಕೆ. ನಂಬರ್ 1, ಮೋಜು ಮಸ್ತಿ ಮಾಡೋದಕ್ಕೆ. ಇನ್ನು ನಂಬರ್ 2, ವಿದೇಶದಲ್ಲಿ ಹೋಗಿ ಜಾರ್ಜ್ ಸೋರೋಸ್ ರೀತಿಯಾದಂತಹ ವ್ಯಕ್ತಿಗಳ ಜೊತೆಗೆ ಕೂತು ನಮ್ಮ ಭಾರತದ ವಿರುದ್ಧ ಸಂಚನ ರೂಪಿಸುವಂಥದ್ದು. ಇನ್ನು ರೀಸನ್ ನಂಬರ್ 3, ವಿದೇಶಿ ವೇದಿಕೆಗಳಲ್ಲಿ ಭಾಷಣವನ್ನ ಮಾಡಿ, ಸುಳ್ಳು ಭಾಷಣಗಳನ್ನ ಮಾಡಿ ಭಾರತದ ಮಾನವನ್ನ ತೆಗೆಯೋದು. 2023ರಲ್ಲಿ ಕೇಂಬ್ರಿಡ್ಜ್ಗೆ ಭೇಟಿಯನ್ನು ಕೊಟ್ಟಿದ್ದಂತಹ ರಾಹುಲ್ ಗಾಂಧಿ ಭಾರತದಲ್ಲಿರುವಂತಹ ಮೋದಿಜಿ ಸರ್ಕಾರ ತನ್ನ ಮೊಬೈಲ್ ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇದೆ. ಪೆಗಾಸಿಸ್ ಅನ್ನುವಂತಹ ಸ್ಪೈವೇರ್ ಅನ್ನು ಬಳಸಿ ನನ್ನ ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ. ಯಾರು? ಮೋದಿಜಿ ಟ್ಯಾಪ್ ಮಾಡ್ತಾ ಇದ್ದಾರಂತೆ. ಹೀಗಂತೊಂದು ಸುಳ್ಳನ್ನು ಹೇಳ್ತಾರಾ?
ಅಂಡ್ ಇಂತಹ ಸುಳ್ಳುಗಳನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗಲ್ಲ ಅಲ್ವಾ? ಸುಪ್ರೀಂ ಕೋರ್ಟ್ ಒಂದು ಸಮಿತಿ ಇದರ ಬಗ್ಗೆ ತಿಂಗಳುಗಟ್ಟಲೆ ತನಿಖೆಯನ್ನು ಮಾಡುತ್ತೆ. ಫಾರೆನ್ಸಿಕ್ ಟೆಸ್ಟಿಂಗ್ ಕೂಡ ನಡೆಯುತ್ತೆ. ಈ ಪೆಗಾಸಸ್ ಸ್ಪೈವೇರ್ ಬಗ್ಗೆ ರಾಹುಲ್ ಹಬ್ಬಿಸಿದಂತಹ ಸುಳ್ಳಿಗೆ ಯಾವ ಪುರಾವೆ ಕೂಡ ಸಿಗೋದಿಲ್ಲ. ರಾಹುಲ್ ಗಾಂಧಿಯ ಫೋನ್ ಹ್ಯಾಕ್ ಅಥವಾ ಟ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಯಾವ ಸಾಕ್ಷಿ ಅಥವಾ ಯಾವ ಆಧಾರ ಕೂಡ ಸಿಗೋದೇ ಇಲ್ಲ. ಅಲ್ಲ, ಇಷ್ಟಕ್ಕೂ ಈ ಕಾಮಿಡಿ ಪ್ರೋಗ್ರಾಮ್ ಅನ್ನು ನೋಡೋದಕ್ಕೆ ನಮಗೆ ಯೂಟ್ಯೂಬ್, OTT ಹೀಗೆ ಸಾವಿರಾರು ಪ್ಲಾಟ್ಫಾರ್ಮ್ಸ್ ಇರಬೇಕಾದ್ರೆ ಆ ಜೋಕನ್ನು ಕೇಳೋದಕ್ಕೆ ರಾಹುಲ್ ಗಾಂಧಿಯ ಫೋನ್ ಯಾಕೆ ಬೇಕಲ್ವಾ ನಮಗೆ? ರಾಹುಲ್ ಗಾಂಧಿಯ ನೂರಾರು ಕಾಮಿಡಿ ವಿಡಿಯೋಗಳು ಫ್ರೀಯಾಗಿ ಅಫಿಷಿಯಲ್ ಆಗಿ ಸಿಗುವಾಗ ಅವರ ಮೊಬೈಲನ್ನು ಹ್ಯಾಕ್ ಮಾಡುವಂಥ ಅಗತ್ಯ ಆದರೂ ಏನಿದೆ? ಹೌದಲ್ವೋ? ಇನ್ನು ಸುಳ್ಳು ನಂಬರ್ 4, ಭಾರತದಲ್ಲಿ ಮೋದಿ ಆಳ್ವಿಕೆಯಲ್ಲಿ ಸಿಖ್ ಸಮುದಾಯಕ್ಕೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಹೀಗಂತೊಂದು ಸುಳ್ಳನ್ನ ರಾಹುಲ್ ಗಾಂಧಿ ಇತ್ತೀಚೆಗೆ ಅಮೆರಿಕಾಗೆ ಹೋದಾಗ ಬಿತ್ತುವಂತ ಪ್ರಯತ್ನವನ್ನ ಮಾಡ್ತಾರೆ. ಖಲಿಸ್ತಾನಿಗಳನ್ನ ಇನ್ನಷ್ಟು ಎತ್ತಿ ಕಟ್ಟೋದಕ್ಕೆ, ಸಿಖ್ ಧರ್ಮೀಯರನ್ನ ಪ್ರಚೋದಿಸೋದಕ್ಕೆ ರಾಹುಲ್ ಗಾಂಧಿ ಈ ಅಸ್ತ್ರವನ್ನ ಬಳಕೆ ಮಾಡ್ತಾರೆ. ಅಂಡ್ ಈ ಮಾತನ್ನ ಅವರು ಭಾರತದಲ್ಲಿ ಹೇಳಲ್ಲ, ಅಮೆರಿಕಾಗೆ ಹೋಗಿ ಹೇಳ್ತಾರೆ. Balinder Singh. The fight is about whether he, as a Sikh, is going to be allowed to wear his turban in India. Or he, as a Sikh, is going to be allowed to wear a kada in India. Or he, as a Sikh, is going to be able to go to Gurdwara. That's what the fight is about. And not just for him, for all religions. And what the RSS is basically saying is that certain states are inferior to other states, certain languages are inferior to other languages, certain religions are inferior to other religions, certain communities are inferior to other communities. This is what the fight is about. We are of the opinion that whether you are from Punjab, Haryana, Rajasthan, Madhya Pradesh, all of you have your history, all of you have your tradition, all of you have your language, and every single one of them is as important as any other one. The fight is about what type of India we are going to have. Are we going to have an India where people are allowed to believe what they want to believe? People are allowed to respect what they want to respect, say what they want to say, listen to what they want to hear? Or are we going to have an India where only few limited people can decide what is going to happen? And the problem is these people don't understand India. ಬಹುಶಃ ಸಿಖ್ ಧರ್ಮೀಯರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಕ್ಕೆ ಹೋಗಿದ್ದು ತನ್ನ ಅಜ್ಜಿ ಇಂದಿರಾ ಗಾಂಧಿ ಅನ್ನುವಂಥದ್ದು ಈ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ತಮ್ಮ ಅಜ್ಜಿ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ರು ಅಂತ ಅವರಿಗೆ ಯಾರೋ ಒಂದು ಕಥೆಯನ್ನ ಹೇಳಿರಬೇಕು. ಆದ್ರೆ ಇಡೀ ಭಾರತಕ್ಕೆ ಗೊತ್ತು, ಸಿಖ್ಖರಿಗೆ ಭಾರತದಲ್ಲಿ ಸಂಪೂರ್ಣವಾದಂತಹ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅನ್ನುವಂಥದ್ದು. ಈ ಸುಳ್ಳಿಂದ ರಾಹುಲ್ ಗಾಂಧಿ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಪ್ರಚೋದಿಸೋದ್ರಲ್ಲಿ ಯಶಸ್ವಿ ಆದ್ರು ಅನ್ನುವಂಥದ್ದು ಇಲ್ಲಿ ಅತಿ ದೊಡ್ಡ ದುರಂತ. ಇನ್ನು ಸುಳ್ಳು ನಂಬರ್ 5, ಭಾರತದಲ್ಲಿ 2 ಕೋಟಿ ಮಂದಿ ಉದ್ಯೋಗವನ್ನ ಕಳ್ಕೊಂಡು ಬೀದಿಗೆ ಬಂದರು. ಇದು ರಾಹುಲ್ ಗಾಂಧಿ ಹೇಳಿದಂತಹ ಇನ್ನೊಂದು ಸಾಕ್ಷ್ಯ ರಹಿತ ಸುಳ್ಳು. ಕೋವಿಡ್ ನಿಂದ ನಮ್ಮ ದೇಶದಲ್ಲಿ ಲಾಕ್ಡೌನ್ ಆಯಿತು, ಕಂಪನಿಗಳ ಪ್ರಾಡಕ್ಟಿವಿಟಿ ಮೇಲೆ ಪರಿಣಾಮ ಕೂಡ ಆಯಿತು, ನಿಜ. ಆದರೆ ರಾಹುಲ್ ಗಾಂಧಿ ಹೇಳೋ ಹಾಗೆ 2 ಕೋಟಿ ಮಂದಿ ಕೆಲಸವನ್ನು ಕಳ್ಕೊಂಡ್ರ? ಸುಳ್ಳು, ಬರ್ರೆ ಸುಳ್ಳು. ಇವತ್ತಿಗೂ ಈ ಸುಳ್ಳಿಗೆ ಆಧಾರ ಏನು ಅಂತ ಆ ವ್ಯಕ್ತಿಗೆ ಗೊತ್ತಿಲ್ಲ. 2 ಕೋಟಿ ಅನ್ನುವಂತಹ ನಂಬರ್ ಅವರಿಗೆ ಸಿಕ್ಕಿದಾದ್ರೂ ಎಲ್ಲಿಂದ ಅದು ಗೊತ್ತಿಲ್ಲ. ಅಂಡ್ ರಾಹುಲ್ ಗಾಂಧಿಗೆ ಅದ್ಯಾವುದು ಬೇಕಾಗೂ ಇಲ್ಲ. ಅವರಿಗೆ ಸುಳ್ಳು ಹೇಳೋದು ಅಂತ ಹೇಳಿದ್ರೆ ಅದು ನೀರು ಕುಡಿಯೋದಕ್ಕಿಂತ ಸುಲಭ. ಇನ್ನು ಸುಳ್ಳು ನಂಬರ್ 6, PM ಕೇರ್ಸ್ ಫಂಡ್ ನಲ್ಲಿ ಅವ್ಯವಹಾರ ಆಗಿದೆ, ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಹೀಗಂತ ಮೋದಿಜಿ ವಿರುದ್ಧ ಸುಳ್ಳು ಆರೋಪವನ್ನ ಮಾಡ್ತಾರೆ. ಆ ಮೂಲಕ ಜನರನ್ನ ನಂಬಿಸೋದಕ್ಕೆ ಈ ರಾಹುಲ್ ಗಾಂಧಿ ಹರಸಾಹಸವನ್ನ ಪಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಬಂದು ಹೇಳುತ್ತೆ, ಯಾವುದೇ ಅವ್ಯವಹಾರ ಅಥವಾ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. PM ಕೇರ್ಸ್ ಫಂಡ್
ಪಾರದರ್ಶಕವಾಗಿ ಬಹಳ ಒಳ್ಳೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇನ್ನು ಸುಳ್ಳು ನಂಬರ್ 7, ಮಿಸ್ಟರ್ ರಾಹುಲ್ ಗಾಂಧಿ ಮೋದಿಜಿಯ ಜಾತಿಯ ಬಗ್ಗೆ ಒಂದು ಸುಳ್ಳನ್ನ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮೋದಿಜಿ OBC ಅಲ್ವೇ ಅಲ್ಲ. ರಾಜಕೀಯ ಕಾರಣಕ್ಕೆ ಬಿಜೆಪಿ ಸರ್ಕಾರ ಮೋದಿಜಿ ಅವರ ಜಾತಿಯನ್ನ OBCಗೆ ಸೇರಿಸಿದೆ. मोदी जी कहते हैं भाषण में पार्लियामेंट में, एक सेकंड भैया, मोदी जी पार्लियामेंट में कहते हैं OBC वर्ग को भागीदारी की क्या जरूरत, मैं OBC हूं. सबसे पहले मैं आपको बताना चाहता हूं, नरेंद्र मोदी OBC पैदा नहीं हुए थे. फिर से सुनो, नरेंद्र मोदी जी दिल्ली का, सुनो भैया, मैं बहुत गहरी बात बोल रहा हूं, आपका लोगों का, आप सब लोगों का भयंकर बेवकूफ बनाया जा रहा है. सुनो, आप लोगों का भयंकर बेवकूफ बनाया जा रहा है. नरेंद्र मोदी जी OBC नहीं पैदा हुए थे. नरेंद्र मोदी जी टेलीकास्ट के गुजरात में व्यक्ति पैदा हुए थे. उनको, उनकी कम्युनिटी को बीजेपी ने 2000 में OBC बनाया. आपके प्रधानमंत्री OBC नहीं पैदा हुए, आपके प्रधानमंत्री जनरल कास्ट पैदा हुए. ಆದ್ರೆ ಸತ್ಯ ಏನ್ ಗೊತ್ತಾ? ಮೋದಿಜಿಯ ತೇಲಿ ಜಾತಿಯನ್ನು OBC ಕೆಟಗರಿಗೆ ಸೇರಿಸಿದ್ದು ಬಿಜೆಪಿ ಅಲ್ಲ, ಇವರದೇ ಕಾಂಗ್ರೆಸ್. 1994ರಲ್ಲೇ ಕಾಂಗ್ರೆಸ್ ಸರ್ಕಾರ ತೇಲಿ ಜಾತಿಯನ್ನ OBCಗೆ ಸೇರಿಸಿ ಆಗಿತ್ತು. ಬಟ್ ಪಾಪ ರಾಹುಲ್ ಗಾಂಧಿಗೆ ಗೊತ್ತೇ ಇಲ್ಲ ನೋಡಿ. ಇನ್ನು ಸುಳ್ಳು ನಂಬರ್ 8, ಇದು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದಂತಹ ಅತಿ ದೊಡ್ಡ ಸುಳ್ಳು. ಮೋದಿಜಿ ಈಗಿರುವಂತಹ ಸಂವಿಧಾನವನ್ನ ರದ್ದು ಮಾಡಿ ಹೊಸ ಸಂವಿಧಾನವನ್ನ ತರ್ತಾರೆ. ಹೀಗಂತ ಸುಳ್ಳನ್ನು ಹೇಳ್ತಾರಾ? ಸಾಕ್ಷಿ ಇದೆಯಾ? ಯಾವ ಸಾಕ್ಷಿ ಕೂಡ ಇಲ್ಲ. ಮೋದಿಜಿ ನೇರವಾಗಿ ಅಥವಾ ಪರೋಕ್ಷವಾಗಿ ಇಂತಹ ಮಾತನಾಡಿರೋದಕ್ಕೆ ಒಂದು ದಾಖಲೆ ಕೂಡ ಇಲ್ಲ. ಮೋದಿಜಿ ರಿಪೀಟೆಡ್ ಆಗಿ ಹೇಳ್ತಾ ಬಂದಿರೋದು ಒಂದೇ ಒಂದು ಮಾತು, ಏನು? ಈ ಸಂವಿಧಾನವನ್ನ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದ್ರು ಕೂಡ ಕೊನೆಗೊಳಿಸೋದಕ್ಕೆ ಆಗಲ್ಲ. ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿರುವಂತಹ ಮೋದಿಜಿ ಸಂವಿಧಾನಕ್ಕೆ ಅಪಚಾರ ಆಗುವಂತಹ ಮಾತನ್ನ ಆಡಿಲ್ಲ ಅಂಡ್ ಆಡೋದಕ್ಕೆ ಸಾಧ್ಯನೂ ಇಲ್ಲ. ಆದ್ರೂ ರಾಹುಲ್ ಗಾಂಧಿ ಈ ಬೇಸ್ಲೆಸ್ ಸುಳ್ಳನ್ನ ದೇಶದ ತುಂಬಾ ಹರಡಿ ಏನ್ ಮಾಡೋದು, ಎಲೆಕ್ಷನ್ ಅಲ್ಲಿ ಲಾಭವನ್ನ ಮಾಡ್ಕೊಳ್ತಾರೆ. ವೀಕ್ಷಕರೇ, ರಾಹುಲ್ ಗಾಂಧಿ ಹೇಳಿದಂತಹ 8 ಸುಳ್ಳುಗಳು, ಈಗ ಆಲ್ರೆಡಿ 2 ಎಪಿಸೋಡ್ ಆಯ್ತು ಇವತ್ತು ಇದು ಸೇರಿಸಿ. ಇದರ ಮುಂದಿನ ಭಾಗ ಇನ್ನೂ ಇದೆ, ಅದರಲ್ಲಿ ಇನ್ನೂ 8 ಸುಳ್ಳುಗಳನ್ನ ನಿಮ್ಮ ಎದುರು ತೆರೆದಿಡ್ತೀನಿ. ನಿಮ್ಮನ್ನ ನಾನು ಕೇಳ್ಕೊಳ್ಳೋದು ಒಂದೇ, ರಾಹುಲ್ ಗಾಂಧಿಯ ಈ ಸುಳ್ಳುಗಳ ಬಗ್ಗೆ ದಯವಿಟ್ಟು ಪ್ರತಿ ಒಬ್ಬರಿಗೂ ತಿಳಿಸಿ. ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ. ಪ್ರತಿ ಒಬ್ಬರಿಗೂ ಸತ್ಯ ಏನನ್ನುವಂಥದ್ದು ಗೊತ್ತಾಗಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.